ಎಲ್ಲ ಕಲಾಬಂಧುಗಳೇ, ಕನ್ನಡದ ಮನಸ್ಸುಗಳೇ, ಅನಂತ್ ನಾಗರ್ ಅವ್ರ ಜೊತೆಯಲ್ಲಿ ಸುಮಾರು ಪಿಕ್ಚರ್ಗಳನ್ನ ನಾನು ಮಾಡಿರೋದ್ರಿಂದ ಪತ್ರದಿಂದ ನೋಡಿದ್ದೇನೆ. ಈಗಾಗಲೇ ಸೋದರಿ ಉಮಾಶ್ರೀ ಅವರು ಹೇಳಿದ ಹಾಗೆ ಸಕಲ ಕಲಾ ವಲ್ಲಭ, ಎಲ್ಲ ರಸಗಳನ್ನು ಅರಿದು ಕುಡಿದಿರ್ತಕ್ಕಂಥವ್ರು ಸಹಜವಾದ ಅಭಿನಯವನ್ನು ಮಾಡಿರ್ತಕ್ಕ, ಅದರೊಳಗಾಗಿ ಜನಸಾಮಾನ್ಯರ ಪಾತ್ರಗಳನ್ನ ಜೀವಂತವಾಗಿ ನಮ್ಮ ಮನೆಯಲ್ಲೇ ಏನು ನಡೀತಿದೆಯೋ ಅನ್ನೋ ರೀತಿಯಲ್ಲಿ ಪಾತ್ರ ಮಾಡಿರುವಂತವ್ರು. ಹಾಗಾಗಿ ಹೆಚ್ಚಿಗೆ ಸಿಂಹಾಸನದಿಂದ ಅವರ ನಟು ಮತ್ತು ರಘು ಅವರು ಕೂಡ ಆ ಸಿಂಹಾಸನ ಚಿತ್ರಕ್ಕೆ ಭಾಗಿಯಾಗಿದ್ರು. ಹಾಗಾಗಿ ನಾವು 3 ಜನ ಇಲ್ಲಿಗೆ ಒಟ್ಟಿಗೆ ಕೂತಿದ್ದೇವೆ. ಅನಂತ ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೋ ಈ ಪ್ರಶಸ್ತಿ ಬರಬೇಕಾಗಿತ್ತು, ತಡವಾಗಿ ಬಂದಿದೆಯಲ್ಲ, ಆದ್ರೂ ಕೂಡ ಸಂತೋಷ ಪಡೋಣ, ಒಂದು ಜೋರಾದ ಚಪ್ಪಾಳೆ ಹೊಡೆದಿತ್ತು, ಯಾವತ್ತೋ ಬರ್ಬೇಕಾಗಿತ್ತು. ಹಾಗೆ ರಘು ಅವರು ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ತರದಲ್ಲಿ ಬೇಕಾದ ಕೆಲಸ. 2-3 ವಿಚಾರ ಹೇಳ್ತೀನಿ. ನನಗೂ ಅನಂತ ಅವರು ಬಹುತೇಕ ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ. ರಘು ಜನಪ್ರಿಯ ಗಣೇಶನ ಮದುವೆ ಇರ್ತಕ್ಕಂಥದ್ದು ಇವತ್ತು ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಮಗೆ ಆಗಿ ತೋರಿಸ್ತಾರೆ, ನಿಮ್ದು ಅನಂತ್ ನಾಗ್ದು ರಮಣ ಮೂರ್ತಿ ನಾಯಿ ಮುಂದೆ ನೋಡಿ ಅಂತ. ಅಂದ್ರೆ ಅಷ್ಟರ ಒಟ್ಟಿಗೆ ಅದು ಆ ಗಣೇಶನ ಮದುವೆ, ಗೌರಿ ಗಣೇಶ ಇವೆಲ್ಲ ಸಿನಿಮಾ ಜಗತ್ತಿನಲ್ಲಿ ಆ ರೀತಿಯ ನಮ್ಗೆ ಅವ್ರಿಗೆ ಒಂದು ರೀತಿಯ ಸಂತೋಷ ಏನಂದ್ರೆ, ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ರಂಗದಲ್ಲಿ ವಿಗ್ ಹಾಕೊಳ್ಳೇಬೇಕು, ಮೀಸೆ ಇಟ್ಕೊಳ್ಳೇಬೇಕು, ಸೈಡ್ಲಾಕ್ ಇಟ್ಕೊಳ್ಳೇಬೇಕು. ಇಂತಹ ಕಾಲಘಟ್ಟದಲ್ಲಿ ನಾವು ಎಂಟರ್ ಆದಾಗಲೂ ಕೂಡ ತೆಲುಗು ಇನ್ಫ್ಲೂಯೆನ್ಸ್, ತಮಿಳು ಇನ್ಫ್ಲೂಯೆನ್ಸ್, ಅವರು ಆಗ್ಲಿ ನಾನು ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿರೋಣ, ಬಣ್ಣನೇ ಹಾಕ್ಬೇಡಿ, ನಾವು ಪಾತ್ರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಗಣೇಶ್ ಮಧ್ಯದಲ್ಲಿ ಇಬ್ರು ಬಣ್ಣನೂ ಹಾಕೊಂಡಿಲ್ಲ, ಬಟ್ಟೆನೂ ನಂಗೆ ಒಂದೇ ಜೊತೆ ಅವ್ರಿಗೆ 2 ಜೊತೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಸಿನಿಮಾದಲ್ಲಿ. ಇದನ್ನ ನಾನು ಜಾಸ್ತಿ ಹೇಳೋದಿಲ್ಲ. ಸಿಂಹಾಸನದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ, ಅವರು ಪತ್ರಕರ್ತರ ಪಾತ್ರ ಮಾಡಿದ್ರು. ಹಾಗೆ ರಾಜಕೀಯದಲ್ಲೂ ನಂಟು ಬಂತು, ಹಾಗೆ ರಂಗಭೂಮಿಯಲ್ಲೂ ನಂಟಿತ್ತು. ರಂಗಭೂಮಿಯಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ಸಂಕೇತ ನಾಟಕಗಳು ಮಾಡ್ತಾ ಇದ್ರು, ನಾವು ಇನ್ನೊಂದು ಕಡೆ ಕಲಾಗಂಗೋತ್ರಿ ಮಾಡ್ತಿದ್ವು. ಹಾಗಾಗಿ ನಟನೆ ಅಲ್ಲೂ ಕೂಡ ನಾಟಕಕ್ಕೆ ಆಗ್ಬೇಕು ಹಾಗೆ, ಸಿನಿಮಾಕ್ಕೆ ಆಗ್ಬೇಕು ಹಾಗೆ, ಮತ್ತು ಟಿವಿಗೆ ಆಗ್ಬೇಕು ಹಾಗೆ, ಮತ್ತು ರಾಜಕೀಯದ ಚಿಂತನೆಯನ್ನ ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯದಿಂದ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರನ್ನ ನಾವು ಹೋಲಿಸಬಹುದು. ಬರೀ ರಾಜ್ಯದಲ್ಲ, ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅಂತ ಮಾತಾಡ್ತಾರೆ. ಆಮೇಲೆ ದುರಾದೃಷ್ಟವಶಾತ್ ನನಗೂ ಅವ್ರ ರಾಜಕೀಯದಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು. ಪಕ್ಷಗಳು ಬೇರೆ ಬೇರೆ ಒಟ್ಟಿಗೆ ಇತ್ತು. ನಾನು ಅನಂತ್ ಅವ್ರ ಬ್ರದರು ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಲಿ ಪ್ರಚಾರಕ್ಕೆ ಹೋಗ್ತಿದ್ದವ್ರಿಗೆ ಯಾವ್ಯಾವ್ದೋ ಕಾರಣಕ್ಕೆ ಯಾವ್ಯಾವ್ದೋ ಪಾಠ ಈ ಮಲ್ಲೇಶ್ವರದಲ್ಲಿ ಅವ್ರ ಜೊತೆಲಿ ನಾನ್ ಫೈಟ್ ಮಾಡ್ಬೇಕಾಗಿ ಬಂತು. ಅಲ್ಲಿ ಅವರು ನನ್ನನ್ನು ಸೋಲಿಸಿ ಅವ್ರು ಗೆದ್ರು, ಮಂತ್ರಿ ಆದ್ರು. ನನಗೆ ಸಂತೋಷ ಇಲ್ಲ, ನಾನು ಮುಖ್ಯಮಂತ್ರಿ ಆಗೋಗಿದ್ದೆ. ಹಾಗಾಗಿ ಅವ್ರಿಗೆ ಮಂತ್ರಿ ಪಟ್ಟ ಯಾಕೆ ಬೇಕಾಗಿದೆ, ಸದ್ಯ ಮುಖ್ಯಮಂತ್ರಿ ಪಟ್ಟ ಕಿತ್ಕೊಳ್ಳಿಲ್ವಲ್ಲ ಅಂತ ಒಂದು ಸಂತೋಷ ಆಗಿದೆ. ಇದರೊಳಗೆ ಯಾರ ಕೈಲೂ ಆಗೋದಿಲ್ಲ, ಕೊಟ್ಟವ್ರಿಗೂ ಕಿತ್ಕೊಳ್ಳಕ್ಕಾಗಲ್ಲ. ಹಾಗಾಗಿ ದುರಾದೃಷ್ಟವಾದ ಬಲವತ್ತಕ್ಕೆ ಮತ್ತೊಂದ್ ಕಡೆ ಈ ಚುನಾವಣೆ ನಿಲ್ಬೇಕಾಗಿ ಬಂತು ಅವ್ರ ಮೇಲೆ. ಈ ಚಾಮರಾಜ ಪೇಟೆಲೆಲ್ಲರೂ SM ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ, ಅವರು ನಿಂತೆ, ಇಬ್ರು ಮಾತಾಡ್ಕೊಂಡು ಸೋತು ಅವ್ರು ಗೆಲ್ಲಿ ಮುಖ್ಯಮಂತ್ರಿ ಅವಮಾನ ಆಗತ್ತೆ. ಎಲ್ಲಾದ್ರೂ ಹೋಗ್ತೇವೆ ಮುಖ್ಯಮಂತ್ರಿಗಳಿಗೆ ಅವಮಾನ ಆಗ್ಬಿಟ್ರೆ, ಆಮೇಲೆ ನಾವಿಬ್ರು ಕಾಫಿ ಕುಡ್ಕೊಂಡೆ ಕ್ಯಾನ್ವಾಸ್ ಹೋಗ್ತಿದ್ವು ಒಟ್ಟೊಟ್ಟಿಗೆ, ಯಾರ್ದೋ ಮನೇಲಿ ನಡೆದಂತ ಗಟ್ಟಿ. ಇವೆಲ್ಲ ನೆನೆಸ್ಕೆಟ್ಟಾಗ ಎಲ್ಲಿಂದ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ. ಒಂದು ಸಣ್ಣ ಗಟ್ಟೆ ಹೇಳಲೇಬೇಕು, ಅದು ಇಷ್ಟು ತಿಳಿದು ಸತ್ಯ ಹೀಗೆ ಹೇಳೋದು. ಈ ಇವರಲ್ಲಿ ಹೇಗೆ ಅಂದ್ರೆ, ಇಷ್ಟ ಇಲ್ಲದೆ ಇದ್ರೆ ಪಾತ್ರ ಮಾಡ್ಬೇಕಾದ್ರೆ ಬಹಳ ದ್ವೇಷ ಮಾಡೋದು, ಸಿಟ್ ಮಾಡ್ಕೊಳ್ಳೋದು. ಚಲಿಸಿದ ಸಾಗರ ಅಂತ ವಿಜಯ ರೆಡ್ಡಿ ಅವ್ರದ್ದು ಒಂದು ಪಿಕ್ಚರ್ ಜ್ಞಾಪಕ ಇರ್ಬೇಕು. ನೀವಿರುವ ನಾನು ವಿಲನ್ನು, ಸುಂದರರಾಜ್ ವಿಲನ್, ನಾನು ಮೈನ್ ವಿಲನ್ನು, ಅವರು ಇನ್ನೊಬ್ರು ವಿಲನ್. ಅಲ್ಲಿ ಒಂದ್ಸರಿ ಶೂಟಿಂಗ್ ಹೋದು, ಈ ಕಗ್ಲಿಪ್ ಹೋದಲ್ಲ, ನಾನು ಹೋಗ್ಬಿಟ್ಟು ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ಸುಂದರ ಮಾಡ್ಕೊಂಡಿದ್ದ. ಇವ್ರು ಬಂದ್ರು, ಕಾರ ಕ್ರಿಯೇಟ್ ಕಾರ್ ಇತ್ತವ ನಿಮ್ಮ ಹತ್ರ, ಕಾರಲ್ಲಿ ಬಂದ್ರು, ಚಂದ್ರು ಮೇಕಪ್ ಆಗ್ಬೇಕು ಆಗ್ಬೇಕು, ಆಯ್ತಾಯ್ತು. ಈಗ ಏನಂತ ಹೇಳಿದ್ರು, ಫೈಟಿಂಗ್ ಅಂತ. ಯಾಕೆ? ನನಗೆ ನಿಮ್ಗೆ ಪಿಕ್ಚರ್ ನೋಡ್ಬೇಕಂತ ಅವ್ರು ಕೇಳಿದ್ದು. ನನಗೆ ನಿಮ್ಗೆ, ನನಗೆ ಸರ್ ನಿಮ್ಗೆ ಮತ್ತೆ ಸುಂದರ್ ಏನ್ರಿ ಇವರು ಅನಂತ್ ನಾಗು ಮುಖ್ಯಮಂತ್ರಿ ಫೈಟ್ ಜನ ನಗ್ತಾರ, ಆಸೆ ಚೆನ್ನಾಗಿರೋದಿಲ್ಲ. ಸಿಗರೇಟ್ ಸೇರ್ಕೊಂಡು ಇವಾಗ ಹೇಳದ್ ಬೇಡ, ನಾನು ಸೇರ್ತಿದ್ದೆ. ಆಗ ಮತ್ತೆ ಬಾಯಲ್ಲಿ ಯಾರು ಸ್ಟಂಟ್ ಶಿವಯ್ಯ ಅಂತ, ಅವ್ರು ಇಪ್ಪಡಿ ಹೊಡಿ ಅಪ್ಪಡಿ ಹೊಡಿ ಅಂತ ಅವ್ರ ತರ ವಿಚಿತ್ರವಾದ ಧ್ವನಿ ರಘು ಗೊತ್ತಿರ್ತದೆ. ಧ್ವನಿ ಇದು ಹೇಳೋ ಮಾತಿಗಿಂತ ಕಿರ್ಚಲೇ ಜಾಸ್ತಿ ಇರ್ತೀವಿ. ಇಕ್ಕಿಡಿ ಅಂತ ಅವ್ರೆ ಅಂದ್ರೆ ಬಿದ್ದೋದ್ರೆ ನಮ್ಮಿಬ್ರಿಗೂ ಆಗದೇ ಇರೋ ಕೆಲಸ ಆಗುತ್ತೆ. ಫೈಟಿಂಗ್ ಎಷ್ಟು
ಮಾತು ಕೊಟ್ರು ಮಾತಾಡ್ತೀವಿ, ಅವರು ನಾವು ಅಭಿನಯ ಮಾಡಬಹುದು. ಏನ್ ಮಾಡಿ ನನ್ಗೆ ಗೊತ್ತಿಲ್ಲ, ನೀವು ಕರೆದ್ರು ಮೇಕಪ್ ಹೋಗಿ ಬನ್ನಿ ಬನ್ನಿ. ಇನ್ನು ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲೊಕೇಶನ್ ಹೋಗಿದ್ರು. ಈ ಕೆರೆ ಏರಿ ಮೇಲೆ ನನಗೂ ಅವ್ರು ಹೋಗಿಟ್ಟು ಅವ್ರು ನಾನು ಹೊಡಿತಾರೆ, ನೀರಿಗೆ ಬೀಳ್ಬೇಕು, ಅವರು ಬೀಳ್ತಾರೆ, ಅಲ್ಲಿ ಹೋಯ್ತು. ಏನ್ ಕತೆ ಇದು ಅಂತ ಅನ್ಕೊಂಡು ಸುಮ್ಮನಿದ್ದೆ. ನನಗೇನು ಗೊತ್ತಿಲ್ಲ. ಕಾರ್ಯಕ್ರಮ ಸರ್ ಇದು ಶೂಟಿಂಗ್ ಮೇಕಪ್ ಹಾಕೊಂಡಿದ್ದೀವಿ, ನೀವು ಬುದ್ಧಿ ಎಲ್ಲ ಹಾಕೊಂಡಿದ್ದೀರ, ನಾನು ಹಾಕೊಂಡಿದ್ದೀರಾ, ಬನ್ನಿ ಕರೆದ್ರು. ಆಮೇಲೆ ಹೋಗ್ತಾನೆ ಇದ್ದೀವಿ. ಆಮೇಲೆ ಪಕ್ಕದಲ್ಲಿ ಒಂದಿಷ್ಟು ಸುತ್ತಿದ್ರು ತೀರ್ಥ 2 ಗ್ಲಾಸ್ ಬಟ್ ಅದನ್ನೆಲ್ಲ ಎಲ್ಲೂ ಹೇಳಕ್ ಹೋಗ್ಬೇಡಿ. ಆದ್ರೆ ರಬ್ಬರ್ ತಂದು ಇಳಿಸ್ಕೊಂಬಿಡಿ. ಆಮೇಲೆ ಕೊಟ್ರು, ಕುಡ್ಕೊಂಡು ಇಬ್ರು ಡ್ರೈವ್ ಮಾಡ್ಕೊಂಡು ಸರ್ ಶೂಟಿಂಗ್ ಅಲ್ರಿ ನಮ್ಮಿಬ್ಬರಿಗೂ ಫೈಟಿಂಗ್ ಇಟ್ರೆ ಸಿನಿಮಾ ಓಡ್ತದ, ಕ್ಯಾನ್ಸಲ್ ಮಾಡಿದ್ರೆ ಓಡುತ್ತಿದ್ರೆ ಆಗಲ್ಲ, ಬನ್ನಿ ನೀವು ಹೇಳ್ತೀರಿ. ಅವಾಗ ಇವೆಲ್ಲ ಫೋನ್ಗಳೆಲ್ಲ ಇರ್ಲಿಲ್ಲ ನಮ್ಗೆ. ಸೀದಾ ಎಲ್ಲಿ ಕರ್ಕೊಂಡು ಹೋಗಿ, ನಮ್ಮ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ, ಅವ್ರ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ. ಮಲೇಶ್ವರದಲ್ಲೆಲ್ಲ ಮನೆ ಇತ್ತು, ಸೀದಾ ಅಶೋಕ ಕೊಟ್ಟರು. ಅಲ್ಲಿ ಬಾರಿ ತಿರ್ಗ ಕರ್ಕೊಂಡು ಹೋಗಿ ಮತ್ತೊಂದ್ 2 ಬೇಕು. ಯಾಕೆ ಅಂದ್ರೆ ಮನೆ ಹುಡಿಕೊಂಡ್ ಬಿಡ್ತಾರೆ, ಹೋಗೋದ್ ಬೇಡ, ಇಬ್ರು ಇಲ್ಲಿ ಕೂತ್ಕೊಂಡು ಸಂಜೆವರೆಗೂ ಒಂದ್ ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ. ರಾತ್ರಿ ಬರ್ತಾರೆ, ಬೆಳಿಗ್ಗೆ ಶೂಟಿಂಗ್ ಇಡ್ಸ್ಕೊಳ್ಳೋಣ, ಫೈಟಿಂಗ್ ಕ್ಯಾನ್ಸಲ್ ಮಾಡೋಣ. ಮುಖ್ಯದ್ದು ಜಾಸ್ತಿ ಹೇಳಪ್ಪ. ಅದಾದ್ಮೇಲೆ 4 ಆದ್ಮೇಲೆ ಇನ್ನೇನ್ ಫೈಟಿಂಗ್ ಮಾಡೋದು, ಯಾರು ಫೈಟಿಂಗ್ ಮಾಡ್ಬೇಕು, ಯಾರ ಮೇಲೆ? ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಹೋಗಿ ಆಮೇಲೆ ಬುದ್ಧವಾದ ಹೇಳೋದು. ಎಲ್ಲಾ ಕಡೆ ಏನೇನ್ಕು ಒಪ್ಕೋಬೇಡಿ, ಮೈಕೈ ಏನಾಗ್ಬೇಕು ಫೈಟಿಂಗ್ ಮುಗಿ. ನಾನು ಆರಿಗೆ ಒಪ್ಕೊಳ್ಳಲ್ಲ, ಮರ ಸುತ್ಕೊಂಡು ಹಿಂಗ್ ಬಂದ್ಬಿಡ್ತೀನಿ ಅಂತ ನಟ ಪದ್ಮಭೂಷಣ ತಗೋತಾರೆ. ಅದ್ರ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನು ನಾನು ಹೇಳ್ಬೇಕು. ನಾವು ಇವತ್ತು ಕೂಡ ಚುನಾವಣೆಯಲ್ಲಿ ಒಟ್ಟು 2 ಚುನಾವಣೆಯಲ್ಲಿ ಈ ರೀತಿಯ ಕ್ಯಾನ್ವಾಸ್ ಆಗಿದೆ. ಇವತ್ತು ಹೇಳ್ಕೋಬಹುದು. ಅದಾದ್ಮೇಲೆ ರಘು ಅವ್ರ ಬಗ್ಗೆ ನಾನೇನು ಹೇಳಲ್ಲ. ಎಲ್ಲೆಲ್ಲೋ ಕೈ ಆಡಿಸಿ ಏನೇನೋ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮಂಡಿ ನೋವಂತೆ, ಹಾಗಾಗಿ ಕೆಲವು ವಿಚಾರಗಳು ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬಿಟ್ಟಿದ್ದಾರೆ ಅಂದ್ರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುರ ಭಾಗ್ಯ ಇಬ್ಬರಿಗೂ ಕೊಡ್ಲಿ, ಜೊತೆ ನಮಗೂ ಕೊಡ್ಲಿ, ಮತ್ತೆ ನಮಗೂ ಪದ್ಮಭೂಷಣ ಬರತಕ್ಕ ನೀವು ಇರಿ. ಇನ್ನೊಂದು ಬರ್ಲಿ, ಇನ್ನೊಂದು ಭೂಷಣ ಬರ್ಲಿ, ನೀವೇ ಕೊಟ್ಬಿಡಿ, ನಾನು ಅದು ಬಿಸ್ಕೊಂಡು ಹೇಳಿ ಎಲ್ಲರಿಗೂ ಒಲಿಸಿ ನನ್ನ ಮಾತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.